ವೀಕ್ಷಕರೇ, ಈಗ ಒಬ್ಬರು ಮ್ಯಾಗಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದಾರೆ. ಮೊದಲಿಗೆ ಬಾಣಲೆಯಲ್ಲಿ 1-2 ಲೋಟ ನೀರನ್ನಿಟ್ಟು ಅದಕ್ಕೆ ತರಕಾರಿ ಒಂದು ಸ್ವಲ್ಪ ಹಚ್ಕೊಳ್ಬೇಕು. ನಂತರ ಮ್ಯಾಗಿ ಪ್ಯಾಕೆಟ್ ಇಲ್ಲಿದೆ ನೋಡಿ, ಇದು ಮ್ಯಾಗಿ ಪ್ಯಾಕೆಟ್. ಇದರಲ್ಲಿ ಒಳಗಡೆ ಒಂದು ಮಸಾಲೆ ಪೌಡ್ರ್ ಬರ್ತದೆ, ಅದನ್ನು ಓಪನ್ ಮಾಡಿ ಆಲ್ರೆಡಿ ಹಾಕಿದ್ದಾರೆ. ಇದು ಮಸಾಲೆ ಪೌಡ್ರ್, ಇದನ್ನು ಓಪನ್ ಮಾಡಿ ಅದಕ್ಕೆ ಹಾಕಬೇಕು. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಮ್ಯಾಗಿನ ಅದಕ್ಕೆ ಹಾಕಬೇಕು. ಉಪ್ಪು ಗಿಪ್ಪು ಹಾಕ್ಬೇಕಂತಿಲ್ಲ ಅಂತೆ. ಒಂದು ಪ್ಯಾಕೆಟನ್ನು ಹಾಕಿದ್ರು. ಈಗ 2ನೇ ಪ್ಯಾಕೆಟ್ ಸಹ ಓಪನ್ ಮಾಡ್ತಿದ್ದಾರೆ. ಸರಿಯಾಗಿ ಮುರಿದು ಹಾಕಬೇಕಂತೆ, ಇಲ್ಲದ್ರೆ ಅದು ಸ್ಟಿಕ್ಕಿ ಆಗಿರ್ತದೆ. ಮುರಿದು ಹಾಕಿದರೆ ನಿಮಗೆ ನಾನ್ ಸ್ಟಿಕ್ಕಿ ಆಗಿ ಬರ್ತದೆ ಮ್ಯಾಗಿ. ಈಗ 2 ಪ್ಯಾಕೆಟನ್ನು ಸಹ ಖಾಲಿ ಮಾಡಿದ್ದಾರೆ. ಇದೊಂದು 5 ಜನರಿಗೆ ಆಗುವಷ್ಟು ಮಾತ್ರ. 2 ಪ್ಯಾಕೆಟ್ನಿಂದ 5 ಜನರಿಗೆ ಮಾಡ್ಬೋದು. 3 ಜನಕ್ಕಂತೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಜಾಸ್ತಿ ಮಾಡ್ಬೋದು. ಈಗ ಸರಿ ಕುದಿ ಬಂದ ನಂತರ ಹಾಕಿದ ಮ್ಯಾಗಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ. ಅಂದರೆ ಮ್ಯಾಗಿ ಸ್ಟಿಕ್ಕಿ ಆಗಿದ್ದದ್ದು ಸ್ವಲ್ಪ ಬಿಡಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು ಮ್ಯಾಗಿದು. ಸರಿಯಾಗಿ ಬೇಯಬೇಕು ನೋಡಿ, ಹೀಗೆ ಗರಿ ಗರಿಯಾಗಿ ಬೇಯ್ದಿದೆ ಅಂತ ನೋಡಿ. ಫುಲ್ಲು ಎಳೆ ಎಳೆಯಾಗಿ ಬರ್ತಾ ಉಂಟು ಮ್ಯಾಗಿ. ಗಟ್ಟಿಯಾಗಿದ್ದದ್ದು ಈಗ ಹಾಕಿದ ಮೇಲೆ ಸರಿಯಾಗಿ ನಾನ್ ಸ್ಟಿಕ್ಕಿ ಆಗಿದೆ. ಈಗ ನೂಡಲ್ಸ್ ಥರ ಬರಬೇಕು. ಬೇಕಿದ್ದರೆ ಟೊಮೆಟೊ ಸಹ ಹಾಕ್ಬೋದಂತೆ, ಇಲ್ಲದ್ರೆ ತರಕಾರಿ ಸಾಕಾಗುತ್ತೆ. ತರಕಾರಿ ಏನೆಲ್ಲ ಹಾಕಿದಿರಿ? ಮೆಣಸು ಸ್ವಲ್ಪ ಎಷ್ಟು ಬೇಕು, ದಪ್ಪ ಮೆಣಸು. ಮತ್ತು ಮೆಣಸು ಹಾಕಿದ್ದಾರೆ. ಮತ್ತು ಟೊಮೆಟೊ ಬೇಕಾದರೆ ಟೊಮೆಟೊ ಹಾಕ್ಬೋದು. ಟೊಮೆಟೊ ಹಾಕಲಿಲ್ಲ ಅದಕ್ಕೆ. ಈಗ ಸರಿ ಬೇಯ್ದಿದೆ ನೂಡಲ್ಸ್, ಮ್ಯಾಗಿ ನೂಡಲ್ಸ್. 2 ನಿಮಿಷ ಅಂತ ಹೇಳಿದ್ದಾರೆ, ಅದರಲ್ಲಿ 3 ನಿಮಿಷ ಜಾಸ್ತಿ ಆಯಿತು. ಕೊತ 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 ಅಂತ ಕುದೀತಿದೆ ನೋಡಿ. ಫುಲ್ಲು ಕಲರ್ ಚೇಂಜ್ ಆಗಬೇಕು. ಲೈಟ್ ಎಲ್ಲೋ ಇದ್ದದ್ದು ಡಾರ್ಕ್ ಎಲ್ಲೋ ತನಕ ಬರುವ ತನಕ ನೀವು ಕುದಿಸ್ಬೇಕು ಅದನ್ನು. ಆಲ್ಮೋಸ್ಟ್ 97% ರೆಡಿ ಆಗಿದೆ ಮ್ಯಾಗಿ. ಒಂದು 2 ನಿಮಿಷ ಇನ್ನೂ ಬೇಯಲಿಕ್ಕೆ ಬಿಡಬೇಕು. ಸರಿ ವೀಕ್ಷಕರೇ, ನಿಮ್ಮ 2 ನಿಮಿಷದ ಮ್ಯಾಗಿ ಈಗ ರೆಡಿಯಾಗಿದೆ. ಇದನ್ನೇನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತಿಂದರೆ ಸೂಪರಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು.